ಮಾಡಿದವರು ನಾನು ನಿಮಗೆ ಬೆಸ್ಟ್ ರೆಫರ್ ಮಾಡಿದೆ ಏನಪ್ಪ ಅಂತಂದರೆ ಕೊಬ್ಬರಿ ಎಣ್ಣೆನ ಹಚ್ಕೊಳ್ಳಿ ಮಸ್ತಿಯಲ್ಲಿ. ಸೊ ಈ ಥರ ಮಾಡಿದಾಗ ನೋಡಿ ಒಂದು 6 ಸಲ ಮಾಡಿದೆ ಅಷ್ಟೊತ್ತಿಗೆ. ಹಾಗಾಗಿ ಇಂಥ ಒಂದು ತುಂಬ ಕಾರಣಗಳಿಂದ ಅದು ಬರುತ್ತೆ. ಹಾಗೆ ಅದಕ್ಕೆ ಸೊಲ್ಯೂಷನ್ ಕೂಡ ತುಂಬ ಇದೆ. ಒಳಗೆ ಇಳಿಯೋಕ್ಕೆ ನಿಮ್ಮ ನೋವು ರಿಲೀಫ್ ಮಾಡೋಕ್ಕೆ ಏನೂ ಇಲ್ಲ ಗುರು, ಸ್ವಲ್ಪ ಸೈನ್ಸ್. ಜೈನ್ ನಮಸ್ತೆ ಎಲ್ರಿಗೂ. ಹಾಗೆ ನಾನು ಇವತ್ತು ಇನ್ಸ್ಟಾಗ್ರಾಮ್ದಲ್ಲಿ ಒಂದು ರೀಲ್ ಅಪ್ಲೋಡ್ ಮಾಡಿದ್ದೆ. ಶಿನ್ ಪೇನ್ ಆಗ್ತಿದ್ದಾಗ ಈಗ ಕೆಲವೊಂದಿಷ್ಟು ಜನಗಳು ತಪ್ಪಾದ ಮಾಹಿತಿನ ಕೊಡ್ತಾರೆ. ಎಣ್ಣೆ ಹಚ್ಕೊಂಡ್ರೆ ಸಾಕು, ರಾತ್ರಿ ಮಲ್ಕೊಂಡ್ಬಿಟ್ರೆ ವಾಸಿ ಆಗುತ್ತೆ ಅಂತೇಳಿ. ಅದನ್ನು ಕ್ಲಾರಿಟಿ ಮಾಡೋಕ್ಕೆ ನಿಮಗೊಂದು ವಿಡಿಯೋ ಮಾಡಿದ್ದೆ. ಸೊ ನಾನು ನೋಡಿ ಯಾರನ್ನು ಟಾರ್ಗೆಟ್ ಮಾಡಲ್ಲ, ಏನಿಲ್ಲ. ತಪ್ಪಾದ ಮಾಹಿತಿಯನ್ನು ಕೊಟ್ಟಾಗ ಅದು ಯಾರೇ ಆಗಿರಲಿ, ನನ್ನ ಸ್ನೇಹಿತರಾಗಿರಲಿ ಅಥವಾ ನನಗೆ ಗೊತ್ತಿರೋರಾಗಲಿ, ನಾನು ಅದನ್ನು ಬಯಲಿಗೆ ಹಾಕ್ತೀನಿ. ಅದು ತಪ್ಪ, ಯಾಕಂದರೆ ಅದರಿಂದ ತುಂಬ ಜನ ಹುಡುಗರು ಸಫರ್ ಆಗ್ತಾರೆ. ಅವ್ರ ಮೈಂಡಲ್ಲಿ ಏನು ಬಂದುಬಿಡುತ್ತೆ. ಸೊ ಅವ್ರು ಏನು ಹೇಳ್ತೀವೋ ಅದರಿಂದ ಅವ್ರು ಏನಂತಾರೆ ಎಣ್ಣೆ ಹಚ್ಕೊಂಡ್ರೆ ವಾಸ ಆಗುತ್ತೆ ಅನ್ನೋ ಒಂದು ನೆಗ್ಲೆಕ್ಷನ್, ಒಂದು ಆ ಮಾತನ್ನು ತಲೆಯಲ್ಲಿ ಇಟ್ಕೊಂಡು ಅವರು ಬೇರೆ ಕೆಲಸ ಮಾಡೋದನ್ನ ಬಿಟ್ಬಿಡ್ತಾರೆ. ಸೊ ಆ ಕಾರಣಕ್ಕೋಸ್ಕರ ಅವುಗಳನ್ನ ನಂಬಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದು. ಏನಿಲ್ಲ, ಇಷ್ಟೇ ನೋಡಿ. ಈಗ ನಮಗೆ ಕಾಲು ನೋವ್ತಿದೆ, ಶಿನ್ ಪೇನ್ ಬರ್ತಿದೆ ಅಂತಂದರೆ ಅದು ಕಾಮನ್ನು. ರನ್ನಿಂಗ್ ಸ್ಟಾರ್ಟ್ ಮಾಡಿದ್ದೀವಪ್ಪ ನಾವು ಹೊಸದಾಗಿ ಅಂತಂತಂದರೆ ಅದು ನಮಗೆ ಬಂದೇ ಬರುತ್ತೆ. ಯಾಕಂತಂದರೆ ಪ್ರಾಪರಾದ ಎಕ್ಸಸೈಸ್ ಮಾಡ್ತಿರಲ್ಲ, ಚೆನ್ನಾಗಿ ಊಟ ಮಾಡ್ತಿರಲ್ಲ, ಒಂದೇ ದಿನ ಹೆವಿಯಾಗಿ ವರ್ಕೌಟ್ ಮಾಡಿಬಿಟ್ಟಿರ್ತೀವಿ. ಹಾಗಾಗಿ ಇಂಥ ಒಂದು ತುಂಬ ಕಾರಣಗಳಿಂದ ಅದು ಬರುತ್ತೆ. ಹಾಗೆ ಅದಕ್ಕೆ ಸೊಲ್ಯೂಷನ್ ಕೂಡ ತುಂಬ ಇದೆ. ತುಂಬ ರೀತಿಯಿಂದ ನೋವನ್ನು ನಾವು ಹೋಗ್ಲಾಡಿಸ್ಕೋಬಹುದು. ಅದು ಸಡನ್ನಾಗಿ ಹೋಗಲ್ಲ, ಧೀರೆ ಮೆಲ್ಲಕ್ಕೆ ಸ್ಲೋ ಆಗಿ ಅದು ನಮ್ಮ ಕಾಲು ನೋವು ಹೋಗುತ್ತೆ. ಸೊ ಇದರಲ್ಲಿ ನಾನು ಹೇಳಿದ್ದು ಒಂದೇ ಏನಪ್ಪ ಅಂತಂದರೆ, ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ನೋಡಿದ್ದೀನಿ ವಿಡಿಯೋ ಕೂಡ, ಎಣ್ಣೆ ಹಚ್ಕೊಂಡು ಮಲ್ಕೊಂಬಿಟ್ಟು ರಾತ್ರಿ ಹೋಗುತ್ತೆ ಅಂತೇಳಿ. ನೋಡಿ, ಯಾವುದೇ ರೀತಿಯಾದ ಎಣ್ಣೆ ನಿಮ್ಮ ಒಂದು ಕಾಲು ಒಳಗಡೆ ನುಗ್ಗಿಬಿಟ್ಟು ನಿಮ್ಮ ಕಾಲನ್ನ ರಿಪೇರ್ ಮಾಡಲ್ಲ. ನೋಡಿ, ಈಗಿನ ಜನ ಓಕೆ, ಒಂದು ಇದಕ್ಕಿಂತ ಮುಂಚೆ ಇದ್ದಂಥ ಜನಗಳು ಏನೋ ಸ್ವಲ್ಪ ತಲೆ ಓಡಿಸ್ತಿದ್ದಿಲ್ಲ, ಏನು ಹೇಳ್ತಿದ್ರು ಅದನ್ನೇ ನಂಬ್ಕೊಂಬಿಡ್ತೀವಿ ಅಂತ ಅಂದ್ಕೊಳ್ಳಿ. ಆದರೆ ಈಗಿನ ಜನ್ರೇಷನ್ ತುಂಬ ಸ್ಪೀಡ್ ಇದೆ, ತುಂಬ ಟ್ಯಾಲೆಂಟ್ ಇರ್ತಾರೆ, ತುಂಬ ರಿಸರ್ಚ್ ಮಾಡ್ತಾರೆ, ಏನೇ ಅಂತಿದ್ರು. ಆದರೂ ನೀವು ಈ ಥರ ಒಂದು ಸಲಹೆಗಳನ್ನ ತೊಗೊಂಡಾಗ ಅದ್ರ ಬಗ್ಗೆ ಥಿಂಕ್ ಮಾಡಿ. ಎಣ್ಣೆ ಹಚ್ಕೊಳ್ಳೋದ್ರಿಂದ ಏನು ಯೂಸ್ ಆಗುತ್ತೆ ಗುರು, ಎಣ್ಣೆ ಏನಕ್ಕೆ ಹಚ್ತೀವಿ ಅಂತೇಳಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಎಣ್ಣೆ ನೀವು ಕಾಲಿಗೆ ಹಚ್ಕೊಂಡ್ರೆ ಅದು ಒಳಗಡೆ ನುಗ್ಗಲ್ಲ. ನಿಮಗೆ ಅದೇನು ಮಾಡುತ್ತೆ ಅಂದರೆ ಮಸಾಜ್ ಮಾಡಲಿಕ್ಕೆ, ನಿಮ್ಮ ಕೈ ಜಾರೋಕ್ಕೆ ಫ್ರೀಯಾಗಿ ಮಾಡಿಕೊಡ್ತೀವಿ. ಸೊ ಅದ್ರ ಬಗ್ಗೆ ನಿಮ್ಮ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ಈಗ ಅದಕ್ಕಿಂತ ಬಿಫೋರ್ ಏನಪ್ಪ ಅಂತಂದರೆ, ಇನ್ನೊಂದು ಎಣ್ಣೆಗಳು ಬರುತ್ತೆ, ಜಂಡು ಬಾಂಬು, ಇದೆಲ್ಲ ಏನು ಮಾಡುತ್ತೆ, ನಿಮಗೆ ಹೀಟ್ ಮಾಡುತ್ತೆ. ಹೀಟ್ ಮಾಡಿದಾಗ ನಿಮ್ಮಲ್ಲಿರೋ ಪೇನ್ ನಿಮಗೆ ಕಾಲೊಳಗಡೆ ಗೊತ್ತಾಗಲ್ಲ ಅಷ್ಟೇ. ಈ ಒಂದು ಎಣ್ಣೆಗಳು ಬರುತ್ತೆ, ನೀಲಗಿರಿ ಎಣ್ಣೆ, ಈ ಥರ ಅವೆಲ್ಲ ಹಚ್ಕೊಂಡಾಗ ಏನಾಗುತ್ತೆ, ನಿಮ್ಮ ಕಾಲಲ್ಲಿ ಹೀಟ್ ಆಗುತ್ತೆ, ಉರಿ ಅನಿಸುತ್ತೆ, ಈ ಥರ ಸ್ಪ್ರೇ ಆಗ್ತಾವಲ್ಲ, ಅದು ನಿಮ್ಮ ಕಾಲನ್ನ ಹೀಟ್ ಮಾಡುತ್ತೆ. ಹಾಗಾಗಿ ನಿಮಗೆ ಆ ಪೇನ್ ಏನಾಗುತ್ತೆ, ರಿಲೀಫ್ ಆದಂಗೆ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ವಾಸಿ ಆಗಿರೋಲ್ಲ. ಆ ತಕ್ಷಣಕ್ಕೆ ಮಾತ್ರ ಸ್ವಲ್ಪ ನಿಮಗೆ ಫ್ರೀ ಆಗುತ್ತೆ ಕಾಲು ಮಸಲ್ಸ್ ಎಲ್ಲ. ಸೊ ಇಲ್ಲಿ ಪ್ರಾಪರಾಗಿ ಏನು ಮಾಡ್ಬೇಕಂತೇಳಿ ತಿಳಿಸ್ಕೊಡ್ತೀನಿ. ಓಕೆ ನೋಡಿ, ಈಗ ನನ್ನ ಕಾಲಲ್ಲಿ ಏನಿದೆಪ್ಪ ಅಂತಂದರೆ ಡ್ರೈ ಇದೆ. ನನ್ನ ಕಾಲೊಳಗಡೆ ನಾನು ಏನೂ ಹಚ್ಚಿಲ್ಲ. ಸೊ ನಾನೀಗ ಶಿನ್ ಪೇನ್ಗೆ ಈ ರೀತಿ ಮಸಾಜ್ ಮಾಡಬೇಕಾಗುತ್ತೆ. ಓಕೆನಾ? ಈಗ ನಾನು ಮಸಾಜ್ ಮಾಡೋಕ್ಕೆ ಶುರು ಮಾಡ್ತೀನಿ. ನನ್ನ ಕಾಲ ಈಗ ಏನೂ ಹಾಕಿಲ್ಲ ಕೈಯಲ್ಲಿ. ಸೊ ಈ ಥರ ಮಾಡಿದಾಗ ನೋಡಿ, ಒಂದು 6 ಸಲ ಮಾಡಿದೆ ಅಷ್ಟೊತ್ತಿಗೆ ಇದೆಲ್ಲ ಸ್ಕಿನ್ ಬಿಡೋಕ್ಕೆ ಶುರು ಆಗುತ್ತೆ. ಈ ಕೂದಲೆಲ್ಲ ಕಿತ್ಕೊಂಬಂದಂಗೆ ಆಗುತ್ತೆ. ಈ ಹೀಟಿಂದ ಏನೋ ಉರಿ ಬರುತ್ತೆ. ಇದರಿಂದ ಏನಾಗುತ್ತೆ, ನಿಮ್ಮ ಮೇಲಿನ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಸೊ ಯಾವ ರೀತಿ ಆಗುತ್ತಪ್ಪ ಅಂದ್ರೆ, ಉಜ್ಜಿದ್ರೆ, ಸೊ ನೋಡಿ, ಇದು ನಾನು ಕಾಲಿ ಕೆರೆತ ಬಂದೋದಕ್ಕೆ, ಕಾಲಿಂದ ಉಜ್ಜಿದಕ್ಕೆ ಈ ಥರ ನೋವಾಯ್ತಲ್ವಾ, ಅದೇ ರೀತಿ ನಾವು ಏನಾದರೂ ಇದ್ರ ಮೇಲೆ ಈ ಥರ ಮಸಾಜ್ ಮಾಡಿದ್ರೆ ಒಂದು 2 ರಿಂದ 3 ನಿಮಿಷ, ಸೊ ಇಲ್ಲೂ ನಿಮಗೆ ಪೇನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಈ ಎಣ್ಣೆನ ಯೂಸ್ ಮಾಡ್ತಾರೆ. ಯಾವುದಾದ್ರೂ ಎಣ್ಣೆ ಯೂಸ್ ಮಾಡಿ. ಸೊ ಇದು ಸರ್ಸೋ ಎಣ್ಣೆ ಅಂತಾರೆ, ಅಂದರೆ ಸಾಸಿವೆ ಎಣ್ಣೆ. ಯಾಕೆ ಸಾಸಿವೆ ಎಣ್ಣೆ ಯೂಸ್ ಮಾಡ್ತಿದ್ದೀನಿ ಅಂದರೆ, ನಾನಿರೋ ಕಡೆ ಕೊಬ್ಬರಿ ಎಣ್ಣೆ ಸಿಗೋಲ್ಲ. ನಾವು ಸೌತ್ ಇಂಡಿಯನಲ್ಲೆಲ್ಲ ಕೊಬ್ಬರಿ ಎಣ್ಣೆ ಸಿಗುತ್ತೆ, ನಾವು ಅದನ್ನ ಯೂಸ್ ಮಾಡ್ಬೋದು. ಔಡ್ಲೆ ಎಣ್ಣೆ ಸಿಗುತ್ತೆ, ಹರಳೆ ಎಣ್ಣೆ ಸಿಗುತ್ತೆ. ಬಟ್ ಈ ಕಡೆ ಎಲ್ಲ ಜಾಸ್ತಿಯಾಗಿ ಅವರು ಸಾಸಿವೆ ಎಣ್ಣೆನ ಬೆಳೀತಾರೆ. ಸಾಸಿವೆ ಕಾಳು ಬೆಳೀತಾರೆ. ಹಾಗಾಗಿ ಅವರು ಸಾಸಿವೆ ಎಣ್ಣೆನ ಯೂಸ್ ಮಾಡ್ತಾರೆ ಅಡುಗೆಯಲ್ಲಿ ಎಲ್ಲದಕ್ಕೂ. ಸೊ ಹಾಗಾಗಿ ಅದು ಸಾಸಿವೆ ಎಣ್ಣೆನ ಹಚ್ತಾರೆ. ಈ ಯೂಟ್ಯೂಬಲ್ಲಿ ಬೇರೆಯವರು ಅಕಾಡೆಮಿಯವ್ರು ಮಾಡಿರೋ ವಿಡಿಯೋ ಮಾಡೋರು ಸಾಸಿವೆ ಎಣ್ಣೆನ ನಿಮಗೆ ರೆಫರ್ ಮಾಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ನೋಡಿದ್ರಾ, ಈಗ ನಾನು ಈ ಎಣ್ಣೆನ ಹಾಕಿದೆ. ಸೊ ಈ ಎಣ್ಣೆ ಹಾಕಿದಲ್ಲಿ ಏನಾಯ್ತು ನೋಡಿ, ನಾನು ಇವತ್ತು ಈ ಎಣ್ಣೆ ಖಾಲಿ ಆಗೋ ತನಕ ನನಗೆ ಉಜ್ಜಿದ್ರು ನನ್ನ ಸ್ಕಿನ್ನಿಗೂ ಏನೂ ತೊಂದರೆ ಆಗಲ್ಲ. ಅದಕ್ಕೋಸ್ಕರ ಈ ಒಂದು ಆಯಿಲ್ನ ಯೂಸ್ ಮಾಡಬೇಕಷ್ಟೇ. ಮಸಾಜ್ ಮಾಡಬೇಕಾದ್ರೆ ನೀವು ಪರ್ಟಿಕ್ಯುಲರ್ ಆಗಿ ಇದೇ ಎಣ್ಣೆ ಯೂಸ್ ಮಾಡಬೇಕಂತೇಳಿ ಎಲ್ಲೂ ಬಂದಿಲ್ಲ, ಯಾರೂ ಹೇಳಿಲ್ಲ. ಮಸಾಜ್ಗೆ ಯೂಸ್ ಮಾಡೋಂಥ ಆಯಿಲ್ಗಳು ಏನಿದೆ ಅವನ್ನೆಲ್ಲ ಯೂಸ್ ಮಾಡ್ಬೋದು, ಜಿಡ್ಡಾಗಿರೋದು. ಸೊ ನಮ್ಮ ಕಡೆ ಎಲ್ಲ ಔಡ್ಲೆಣ್ಣೆ, ಆಗಿನ ಕಾಲದಲ್ಲೆಲ್ಲ ನೋಡ್ತಾ ಇರ್ಬೋದು, ಪೈಲಾನ್ಗಳೆಲ್ಲ ಔಡ್ಲೆಣ್ಣೆಯಿಂದ ಮಸಾಜ್ ಮಾಡ್ತಿದ್ರು. ಕಾಲು ಒಳಕಿದ್ರೆ, ಕಾಲು ಮುಡಿದ್ರೆ ಔಡ್ಲೆಣ್ಣೆನ ಪೂರ್ತಿ ಹಾಕ್ಬಿಡ್ತಾರೆ. ಆಮೇಲೆ ತಿಕ್ಕಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಈಸಿಯಾಗಿ ಕೈ ಮೂವ್ ಆಗುತ್ತೆ ಅಂತೇಳಿ. ಇಲ್ಲಿ ಏನಾದರೂ ಇದೆನಾ, ಕಾಣಿಸ್ತಿದೆನಾ, ಒಳಗೆ ಇಳಿಯೋಕ್ಕೆ, ನಿಮ್ಮ ನೋವು ರಿಲೀಫ್ ಮಾಡೋಕ್ಕೆ ಏನೂ ಇಲ್ಲ ಗುರು. ಸ್ವಲ್ಪ ಸೈನ್ಸ್ ಬಗ್ಗೆ ತಿಳ್ಕೊಳ್ಳಿ, ಆಯಿತಾ? ಸೊ ಎಣ್ಣೆ ಹಾಕಿದ್ರೆ ಇಷ್ಟೇ, ಮಸಾಜ್ ಮಾಡ್ಕೊತ ಹೋಗ್ಬೇಕು. ಸೊ ಈ ರೀತಿ
ನೀವು ಮಸಾಜ್ ಮಾಡೋದ್ರಿಂದ ನಿಮ್ಮ ಕಾಲು ಸ್ವಲ್ಪ ರಿಲೀಫ್ ಆಗುತ್ತೆ. ಇದು ಒಂದು ವಿಧಾನ ಈ ಶಿನ್ ಪೇನ್ನ ಕಳ್ಕೊಳಕ್ಕೆ. ಆದರೆ ಈ ಎಣ್ಣೆ ಹಚ್ಕೊಳೋದ್ರಿಂದ ನಿಮ್ಮ ಕಾಲ ರಿಪೇರ್ ಆಗುತ್ತೆ ಅನ್ನೋದು ಅದು ನಿಮ್ಮ ಒಂದು ದಡ್ಡತನ ಆಗಿರುತ್ತೆ. ಗೊತ್ತಾಯ್ತಲ್ಲ, ಏನಿಷ್ಟೇ. ಈ ಎಣ್ಣೆ ನಮ್ಮ ಕಡೆ ಎಲ್ಲ ಸಿಗಲ್ಲ. ಸರ್ಸೋ ಎಣ್ಣೆ ಸಿಗುತ್ತೆ, ಬಟ್ ಕಮ್ಮಿ. ಈ ಕಡೆ ಎಲ್ಲ ಈಗ ಏನು ನಮ್ಮ ಸೌತ್ ಇಂಡಿಯನ್ ಏನಿದೆ 4 ಸ್ಟೇಟ್ಗಳು ಬಿಟ್ಬಿಟ್ಟು ಈ ಕಡೆ ಇನ್ನು ಎಷ್ಟು ಸ್ಟೇಟ್ಗಳಿದಲ್ಲ ಅಲ್ಲೆಲ್ಲ ಇದೇ ಎಣ್ಣೆ ಯೂಸ್ ಮಾಡ್ತಾರೆ. ಯಾಕಂದರೆ ಇಲ್ಲಿ ತೆಂಗಿನ ಮರನ ನೋಡಿರಲ್ಲ ಅವರು, ತೆಂಗಿನಕಾಯಿ 100 ರೂಪಾಯಿ ಕೊಟ್ಟು ಕೊಂಡ್ಕೊಂತಿರ್ತಾರೆ. ಆ ಕಾರಣಕ್ಕೋಸ್ಕರ ಅವರಿಗೆ ಇಲ್ಲಿ ಸಿಗೋ ಎಣ್ಣೆ ಏನಪ್ಪ ಚೀಪಾಗಂದ್ರೆ ಅವ್ರು ಸರ್ಸೋ ಎಣ್ಣೆ ಅಂತಾರೆ, ಅದು ಸಿಗುತ್ತೆ. ಇದೇನಾಗುತ್ತೆ, ಈಗ ಕೆಲವೊಬ್ರು ಇದು ಸಜೆಷನ್ ಕೊಡ್ತಿದ್ದಾರೆ ಅಂದರೆ ಯೂಟ್ಯೂಬ್ ಒಳಗಡೆ ವೀಡಿಯೋ ನೋಡಿರ್ತಾರೆ. ಸೊ ಅದನ್ನೇ ಅಲ್ಲಿ ಅವರು ಹುಡುಗರಿಗೆ ರೆಫರ್ ಮಾಡ್ತಾರೆ ಸರ್ಸೋ ಎಣ್ಣೆ, ಅವರು ಸರ್ಸೋ ಎಣ್ಣೆನ ನಿಮಗೆ ರೆಫರ್ ಮಾಡ್ತಾರೆ. ಅದಕ್ಕೆ ನಾವು ಕರ್ನಾಟಕದವರು ನಾನು ನಿಮಗೆ ಬೆಸ್ಟ್ ರೆಫರ್ ಮಾಡಿದೆ ಏನಪ್ಪ ಅಂತಂದರೆ ಕೊಬ್ಬರಿ ಎಣ್ಣೆನ ಹಚ್ಕೊಳ್ಳಿ ಮಸ್ತ್. ಇಲ್ಲಾಂದ್ರೆ ಔಡ್ಲೆಣ್ಣೆ ಅಂತೇಳಿ ನಮ್ಮ ಕಡೆ ಔಡ್ಲೆಣ್ಣೆ, ನಿಮ್ಮ ಕಡೆ ಜಿಲ್ಲೆಗಳಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ. ಸೊ ಅದನ್ನು ಕೂಡ ಬೆಟರ್ ಇರುತ್ತೆ, ತುಂಬ ಜಿಡ್ಡು ಇರುತ್ತೆ, ಅದನ್ನ ಹಾಕ್ಬಿಟ್ಟು ಬಟ್ ಜಾಸ್ತಿ ತಿಕ್ಕಬೇಕಾಗುತ್ತೆ, ಅದು ತುಂಬ ತಿಕ್ನೆಸ್ ಗಟ್ಟಿ ಇರುತ್ತೆ ಅಷ್ಟೇ. ನಿಮ್ಮ ಮಸಾಜ್ ಮಾಡ್ಕೊಳಕ್ಕೆ ಫ್ರೀ ಆಗಲಿಕ್ಕೋಸ್ಕರ ಈ ಎಣ್ಣೆಗಳನ್ನ ಯೂಸ್ ಮಾಡಬೇಕು. ಜೈ.